ನಮಸ್ಕಾರ. ಮಹಾಭಾರತ ಮಹಾಸಂಗ್ರಾಮಕ್ಕೆ ಸ್ವಾಗತ. ನಾನು ಶ್ರೀಧರ್ ಕೊಟಾರ್ಗಸ್ತಿ. ನಾನು ಇವತ್ತು ನಿಮಗೆ ಬೆಳಗಾವಿ ಲೋಕಸಭೆಯ ಕ್ಷೇತ್ರದ ದರ್ಶನವನ್ನು ಮಾಡಿಸ್ತೇನೆ. ಬೆಳಗಾವಿ ಲೋಕಸಭೆ ಈಗ BJPಯ ಭದ್ರಕೋಟೆ. ಹಾಗೇ ಒಂದು ಬೆಳಗಾವಿ ಲೋಕಸಭೆ ರಾಜಕೀಯ ಚಿತ್ರ ನೋಡೋದಾದರೆ ಕಾಂಗ್ರೆಸ್ ಮತ್ತು BJP ಸಮನಾಗಿ ಇಲ್ಲಿ ಮೇಲುಗೈ ಸಾಧಿಸಿಕೊಂಡೇ ಬಂದಿದೆ. ಬೆಳಗಾವಿ ಲೋಕಸಭೆ ಜಾತಿ ಲೆಕ್ಕಾಚಾರದಿಂದ ಗುರುತಿಸಿಕೊಂಡಂಥ ಮತಕ್ಷೇತ್ರ. ಈ ಬಾರಿ ಬೆಳಗಾವಿ ಲೋಕಸಭೆಯಲ್ಲಿ ಮತ್ತೆ BJP ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ BJPಯನ್ನು ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಯಾವ ರೀತಿ ರಣತಂತ್ರ ರೂಪಿಸ್ತಾ ಇದೆ, ಈ ಬಾರಿ ಟಿಕೆಟ್ ಲೆಕ್ಕಾಚಾರ ಏನು, ಯಾರಿಗೆ ಟಿಕೆಟ್ ಕೊಟ್ಟರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕರ್ನಾಟಕದ ದೊಡ್ಡ ಜಿಲ್ಲೆಯಲ್ಲಿ ಚುನಾವಣೆ ರಂಗು. ಉತ್ತರ ಕರ್ನಾಟಕದ ಕೇಂದ್ರ ಬಿಂದು ಈ ಕ್ಷೇತ್ರ. ಬೆಳಗಾವಿಯಲ್ಲಿ ರಾಜಕೀಯ ಅಧಿಪತ್ಯ ಸಾಧಿಸುವುದ್ಯಾರು? ಬೆಳಗಾವಿ ಲೋಕಸಭಾ ಕಣ 2019ರ ಚುನಾವಣೆಗೆ ಕಾವೇರಿಸಿಕೊಂಡು ರಂಗೇರ್ತಿದೆ. ಲೋಕಸಭಾ ಫೈಟ್ನಲ್ಲಿ BJP ಮತ್ತು ಕಾಂಗ್ರೆಸ್ ಮತ್ತೆ ಸಾಂಪ್ರದಾಯಿಕ ಎದುರಾಳಿಗಳಾಗಿ ಮತ್ತೊಮ್ಮೆ ಕದನ ಕಣಕ್ಕೆ ಧುಮುಕಿದ್ದಾರೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ BJP ಮತ್ತೆ 4ನೇ ಬಾರಿಗೂ ಕೇಸರಿ ಪತಾಕೆ ಹಾರಿಸಲು ಸಜ್ಜಾಗಿದ್ದಾರೆ. ಇತ್ತ BJP ಗೆಲುವಿನ ನಾಗಲೋಟಕ್ಕೆ ಬ್ರೇಕ್ ಹಾಕಲು ಕಾಂಗ್ರೆಸ್ಸಿನ ಅಭ್ಯರ್ಥಿ ಹುಡುಕಾಟದಲ್ಲಿದೆ. ಇನ್ನು ಬೆಳಗಾವಿ ಲೋಕಸಭೆಯಲ್ಲಿ JDS ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಎಂಬಂತಾಗಿದೆ. ಹೌದು, ಬೆಳಗಾವಿ ಕರ್ನಾಟಕದಲ್ಲಿ ಅತಿದೊಡ್ಡ ಜಿಲ್ಲೆಯ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಜಿಲ್ಲೆ. 18 ವಿಧಾನಸಭಾ ಮತಕ್ಷೇತ್ರ ಹೊಂದಿರುವ ಬೆಳಗಾವಿ ಜಿಲ್ಲೆಯಲ್ಲಿ 2 ಪ್ರತ್ಯೇಕ ಲೋಕಸಭಾ ಮತಕ್ಷೇತ್ರಗಳಿವೆ. ಹಾಗಾದ್ರೆ ಇವತ್ತು ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ 2019ರ ಚುನಾವಣಾ ಕಾವು ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. 2014ರಲ್ಲಿ BJP ಮತ್ತು ಕಾಂಗ್ರೆಸ್ ಮಧ್ಯೆ ಪೈಪೋಟಿ ನಡೆದಿತ್ತು. BJPಯ ಸುರೇಶ್ ಅಂಗಡಿ ವಿರುದ್ಧ ಕಾಂಗ್ರೆಸ್ ಕೂಡ ಲಿಂಗಾಯತ ಅಭ್ಯರ್ಥಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕಣಕ್ಕಿಳಿಸಿತ್ತು. ಆದರೆ BJPಯ ಅಭ್ಯರ್ಥಿ ಸುರೇಶ್ ಅಂಗಡಿ ಅವರು 5,54,417 ಮತಗಳನ್ನು ಪಡೆದು ವಿಜಯದ ಪತಾಕೆ ಹಾರಿಸಿದ್ರು. ಅತ್ತ ಪ್ರತಿಸ್ಪರ್ಧಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ 4,78,557 ಮತಗಳನ್ನು ಪಡ್ಕೊಂಡಿದ್ರು. BJPಗೆ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು ಸಿಕ್ಕಿತ್ತು ನೋಡಿ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಮತ್ತು ಪ್ರಬಲ ಸಮುದಾಯಗಳು BJPಗೆ ಮತ ಚಲಾಯಿಸುವ ಮೂಲಕ ಸುರೇಶ್ ಅಂಗಡಿ ಅವರನ್ನ ಮತ್ತೆ ಗೆಲ್ಲಿಸಿದ್ರು. ವೀಕ್ಷಕರೇ, ಬೆಳಗಾವಿ ಲೋಕಸಭಾ ಕ್ಷೇತ್ರದ 2014ನೇ ಇಸ್ವಿಯಲ್ಲಿ ನಡೆದಂಥ ಚುನಾವಣೆಯ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡೋಣ ಯಾರು ಗೆದ್ದಿದ್ರು, ಯಾರು ಸೋತಿದ್ರು, ಮತಗಳ ಅಂತರ ಏನಿತ್ತು, ಯಾವೆಲ್ಲ ಚಿತ್ರಣ ಇತ್ತು ಅಂತ. 2014ರ ಲೋಕಸಭಾ ಚುನಾವಣೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರು ಇದ್ದದ್ದು 15,75,125. ಚಲಾವಣೆಯಾಗಿದ್ದಂತಹ ಮತಗಳು 10,78,982. 2014ರ ಲೋಕಸಭಾ ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿ ಸುರೇಶ್ ಅಂಗಡಿ, BJPಯಿಂದ ಸ್ಪರ್ಧೆ ಮಾಡಿದಂಥ ಸುರೇಶ್ ಅಂಗಡಿ ಇವರು ಪಡೆದಂತಹ ಮತಗಳು 5,54,417. ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಈಗ ಶಾಸಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಪರಾಜಿತರಾಗಿದ್ದರು. ಅವರು ಪಡೆದುಕೊಂಡಂತಹ ಮತಗಳು 4,78,557. ಇನ್ನು ಆಮ್ ಆದ್ಮಿ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದಂತಹ ಮುತ್ತಪ್ಪ ಅಂಗಡಿ 8,524 ಮತಗಳನ್ನು ಪಡ್ಕೊಂಡಿದ್ದಾರೆ. ಗೆಲುವಿನ ಅಂತರವನ್ನು ನೋಡೋಣ, 75,860. ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಮತಕ್ಷೇತ್ರಗಳು ಬರುತ್ತವೆ. ಬೆಳಗಾವಿ ಜಿಲ್ಲಾ ರಾಜಕಾರಣ ಅದು ರಾಜ್ಯ ರಾಜಕಾರಣ ಮತ್ತು ಕೇಂದ್ರ ರಾಜಕಾರಣದಲ್ಲಿ ತನ್ನ ಪ್ರಭಾವವನ್ನು ಹೊಂದಿದೆ. ಅದಕ್ಕೆ ಕಾರಣ ಪಕ್ಷಕ್ಕಿಂತಲೂ ವ್ಯಕ್ತಿ ರಾಜಕಾರಣ ಇಲ್ಲಿದೆ ನೋಡಿ. ಇಲ್ಲಿ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಕಣಕ್ಕಿಳಿತಾರೆ ಅನ್ನೋದು ಎಷ್ಟು ಪ್ರಮುಖವೋ ಅಷ್ಟೇ ಪ್ರಮುಖವಾಗಿರೋದು ಜಾತಿ ರಾಜಕಾರಣ. ಅದು ವಿಧಾನಸಭಾವಾರು ಬಂದ ಫಲಿತಾಂಶ ನೋಡಿದ್ರೂ ಅರ್ಥವಾಗುತ್ತೆ. 2014ರ ವಿಧಾನಸಭಾ ಕ್ಷೇತ್ರವಾರು ಮತಗಳು ಯಾವ್ಯಾವ ರೀತಿ ಬಂದಿದ್ದಾವೆ ನೋಡೋಣ. ಬೆಳಗಾವಿ ಉತ್ತರದಿಂದ ಸುರೇಶ್ ಅಂಗಡಿ ಅವರಿಗೆ 68,999 ಮತಗಳು ಬಂದಿದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ 53,412. ಬೆಳಗಾವಿ ದಕ್ಷಿಣ ಕ್ಷೇತ್ರದಿಂದ BJPಗೆ 96,188 ಮತಗಳು ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ 34,336 ಮತಗಳು ಬಂದಿದ್ದಾವೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ 77,120 ಮತಗಳು ಸುರೇಶ್ ಅಂಗಡಿಗೆ ಬಂದರೆ 66,301 ಮತಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಂದಿದೆ. ಇನ್ನು ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಿಂದ 63,227 ಮತಗಳು BJPಗೆ ಬಂದರೆ ಕಾಂಗ್ರೆಸ್ಗೆ 51,382. ಸವದತ್ತಿ ಕ್ಷೇತ್ರದಿಂದ 60,347 ಮತಗಳು BJPಗೆ, ಕಾಂಗ್ರೆಸ್ಗೆ 59,257.
ಇನ್ನು ರಾಮದುರ್ಗ ಕ್ಷೇತ್ರದಿಂದ 70,558 BJPಗೆ, 49,939 ಕಾಂಗ್ರೆಸ್ಗೆ. ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ 54,499 ಮತಗಳು BJPಗೆ ಬಂದರೆ 85,328 ಮತಗಳು ಕಾಂಗ್ರೆಸ್ಗೆ ಬಂದಿದ್ದಾವೆ. ಅರಭಾವಿ ಕ್ಷೇತ್ರದಿಂದ 62,864 ಮತಗಳು BJPಗೆ ಬಂದರೆ 78,419 ಮತಗಳು ಕಾಂಗ್ರೆಸ್ಗೆ ಬಂದಿದ್ದಾವೆ. ಬೆಳಗಾವಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬಿಜೆಪಿಯ ಪಕ್ಷ ಸಂಘಟನೆ ಗಟ್ಟಿಯಾಗಿದೆ. ಅತ್ತ ಬಿಜೆಪಿಗೆ ಪ್ರಬಲ ಹಿಂದುತ್ವ, ಜಾತಿ ಲೆಕ್ಕಾಚಾರದ ಜೊತೆಗೆ ಮೋದಿ ಬಿರುಗಾಳಿ 2014ರಲ್ಲಿ ಕೇಸರಿ ಪಾಳ್ಯಕ್ಕೆ ಬೋನ್ಸ್ ಆಗಿತ್ತು. ಹೀಗಾಗಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಲಿಂಗಾಯತ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಕಣಕ್ಕಿಳಿಸಿ ಸ್ವಯಂ ಜಾರಕಿಹೊಳಿ ಬ್ರದರ್ಸ್ ಹೆಬ್ಬಾಳ್ಕರ ಗೆಲುವಿಗೆ ಶ್ರಮಿಸಿದ್ರು. ಹಾಲಿ ಸಂಸದ ಸುರೇಶ್ ಅಂಗಡಿ ಅವರ ಹ್ಯಾಟ್ರಿಕ್ ಗೆಲುವಿನ ನಾಗಲೋಟಕ್ಕೆ ಬ್ರೇಕ್ ಹಾಕಲು ಸಾಧ್ಯವಾಗಲಿಲ್ಲ. ಹಾಗೆ ನೋಡಿದರೆ ಬೆಳಗಾವಿ ಲೋಕಸಭೆ BJPಯ ಭದ್ರಕೋಟೆಯಾಗಿದೆ. ದೋಸ್ತಿ ಸರ್ಕಾರದಲ್ಲಿ ಬೆಳಗಾವಿ ಲೋಕಸಭೆಗೆ ಸಿಕ್ಕಿದ್ದು ಶೂನ್ಯ ಅಂತಲೇ ಹೇಳ್ಬೋದು. ಆದರೆ ಅದೇ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಬೆಳಗಾವಿ ಲೋಕಸಭೆಗೆ ಸಿಕ್ಕಿದೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆಯ್ಕೆ ಕೂಡ ಆಗಿದೆ. ಸೊ ಹಾಗಾದರೆ ಬೆಳಗಾವಿ ಲೋಕಸಭೆ ಜನ ಏನಂತಾರೆ ಮತ್ತು ಬೆಳಗಾವಿ ಲೋಕಸಭೆ ರಾಜಕೀಯ ಚಿತ್ರಣಗಳು ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಕ್ಕಿಂತ ಮುಂಚಿತವಾಗಿ ಒಂದು ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ಬಳಿಕ ಮಹಾಭಾರತದ ಮಹಾಸಂಗ್ರಾಮದ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಾವಿ ಲೋಕಸಭೆಯಲ್ಲಿ ಲೋಕಸಭಾ ಚುನಾವಣೆ ಕಾವು ತೀವ್ರವಾಗ್ತಾ ಇದೆ. ಹಾಲಿ ಸಂಸದ ಅಂತ ಸುರೇಶ್ ಅಂಗಡಿ 4ನೇ ಬಾರಿ ತಮ್ಮ ಅಗ್ನಿ ಪರೀಕ್ಷೆಗೆ ಮತ್ತೆ ಕಣಕ್ಕಿಳಿಯಲಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಟಿಕೆಟ್ಗಾಗಿ ಕಚ್ಚಾಟ ಮುಂದುವರೆದಿದೆ. ಆದರೂ ಕಾಂಗ್ರೆಸ್ನಿಂದ ಈ ಬಾರಿ ಕೂಡ ಲಿಂಗಾಯತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತಾ ಇದೆ. ಹಾಗಾಗಿ BJP ಕಾಂಗ್ರೆಸ್ ಎರಡೂ ಕೂಡ ಲಿಂಗಾಯತ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಲೋಕಸಭೆಯಲ್ಲಿ ಈ ಬಾರಿ ಗೆಲ್ಲಬೇಕು ಅನ್ನೋಂಥ ಹಠವನ್ನು ಎರಡೂ ಪಕ್ಷಗಳು ಹಿಡಿದಿವೆ. ಆದರೆ ಕಾಂಗ್ರೆಸ್ನಲ್ಲಿರುವ ಭಿನ್ನಮತ ಮತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಈ ಗುಂಪು ರಾಜಕಾರಣ ಏನಿದೆ ಇದು BJPಗೆ ವರದಾನವಾಗಲಿದೆ ಅನ್ನೋಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಪಕ್ಷಗಳ ಬಲ? ಕಮಲ ಶಾಸಕರ ಮುಂದೆ ದೋಸ್ತಿಗಳು ಗೆಲ್ತಾರ? ಬೆಳಗಾವಿ ಲೋಕಸಭೆ ಒಂದ್ ಕಾಲದಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿತ್ತು. ತದನಂತರ ಬೆಳಗಾವಿ ಲೋಕಸಭೆಯನ್ನ ಬಿಜೆಪಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಹಾಗೆ ಇತಿಹಾಸ ನೋಡೋದಾದ್ರೆ ಬೆಳಗಾವಿ ಲೋಕಸಭೆಗೆ ಈವರೆಗೂ 17 ಚುನಾವಣೆಗಳು ನಡೆದಿವೆ. ಇದರಲ್ಲಿ 10 ಬಾರಿ ಕಾಂಗ್ರೆಸ್ ಮತ್ತು 5 ಬಾರಿ ಬಿಜೆಪಿ ಗೆದ್ದಿರುವ ಇತಿಹಾಸವಿದೆ. 1998ರಲ್ಲಿ ಬಾಬಾಗೌಡ ಪಾಟೀಲ ಬಿಜೆಪಿಯಿಂದ ಗೆಲುವು ಸಾಧಿಸಿದ್ರೆ 2004ರಿಂದ ಸತತ 3 ಬಾರಿಯೂ ಇಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಹಾಲಿ ಸಂಸದ ಸುರೇಶ್ ಅಂಗಡಿ ಅವರೇ ಗೆಲುವು ಸಾಧಿಸಿದ್ದಾರೆ. ಬೆಳಗಾವಿ ಲೋಕಸಭಾ ವ್ಯಾಪ್ತಿಯ 8 ಮತಕ್ಷೇತ್ರದಲ್ಲಿ 5 ಮತಕ್ಷೇತ್ರಗಳಾದ ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಸವದತ್ತಿ, ರಾಮದುರ್ಗ ಹಾಗೂ ಅರಭಾವಿ ಮತಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಇನ್ನುಳಿದ 3 ಮತಕ್ಷೇತ್ರಗಳಾದ ಬೆಳಗಾವಿ ಗ್ರಾಮೀಣ, ಬೈಲಹೊಂಗಲ್, ಗೋಕಾಕದಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದಾರೆ. ಹಾಗೆ ನೋಡಿದ್ರೆ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಶಾಸಕರು ಯಾವ್ಯಾವ ಕ್ಷೇತ್ರದ ಶಾಸಕರು, ಯಾವ್ಯಾವ ಪಕ್ಷದ ಶಾಸಕರು ಇದ್ದಾರೆ ನೋಡೋಣ. ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ BJPಯ ಅನಿಲ್ ಬೆನಕೆ ಶಾಸಕರಿದ್ದಾರೆ. ಬೆಳಗಾವಿ ದಕ್ಷಿಣದಲ್ಲಿ BJPಯ ಅಭಯ್ ಪಾಟೀಲ್ ಶಾಸಕರಾಗಿದ್ದಾರೆ. ಇನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರಾಗಿದ್ದಾರೆ. ಬೈಲಹೊಂಗಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಮಹಾಂತೇಶ ಕೌಜಲಗಿ ಶಾಸಕರಾಗಿದ್ದಾರೆ. ಇನ್ನು ಸವದತ್ತಿಯಲ್ಲಿ BJPಯ ಆನಂದ ಮಾಮನಿ, ರಾಮದುರ್ಗದಲ್ಲಿ BJPಯ ಮಹಾದೇವಪ್ಪ ಯಾದವಾಡ ಶಾಸಕರಾಗಿದ್ದಾರೆ. ಗೋಕಾಕ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ರಮೇಶ್ ಜಾರಕಿಹೊಳಿ, ಅರಭಾವಿ ಕ್ಷೇತ್ರದಲ್ಲಿ BJPಯ ಬಾಲಚಂದ್ರ ಜಾರಕಿಹೊಳಿ. ಅಂಗಡಿಗೆ ಮತ್ತೊಮ್ಮೆ ಸಿಗುತ್ತಾ ವಿಜಯದ ಹಾರ? ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಬಗ್ಗೆ ದೊಡ್ಡ ಗೊಂದಲವೇ ನಿರ್ಮಾಣ ಆಗೋ ಸಾಧ್ಯತೆ ಇತ್ತು. ಬಿಜೆಪಿಯಲ್ಲಿ ಆ ಗೊಂದಲವಿರದೆ ಕಾಂಗ್ರೆಸ್ಗೆ ದೋಸ್ತಿಗಳು ಬಿಟ್ಕೊಟ್ಟ ಪರಿಣಾಮ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕೂಡ ಭಿನ್ನಮತ ಈ ಹಿಂದೆಯಂತೆಯೇ ಆಗಬಹುದು ಅನ್ನೋ ಲೆಕ್ಕಾಚಾರ ಜೋರಾಗಿತ್ತು. ಕೊನೆಗೆ 2 ಪಕ್ಷದಲ್ಲಿ ಇವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. 2019ರ ಅಭ್ಯರ್ಥಿಗಳು ಯಾರಿದ್ದಾರೆ ಕಣದಲ್ಲಿ ನೋಡೋಣ. ಬೆಳಗಾವಿ ಕ್ಷೇತ್ರದಲ್ಲಿ BJPಯಿಂದ ಹಾಲಿ ಸಂಸದರಾಗಿರುವಂತಹ ಸುರೇಶ್ ಅಂಗಡಿನೇ ಈ ಬಾರಿಯೂ ಕೂಡ ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ಸಿನಿಂದ VS ಸಾಧುನವರ ಹೆಸರು ಇಲ್ಲಿ ಅಧಿಕೃತ ಆಗಿದೆ. ಸೊ ಬೆಳಗಾವಿ ಕೂಡ ಜಿದ್ದಾಜಿದ್ದಿನ ಕಣವಾಗಿ ಏರ್ಪಟ್ಟಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಬೇಡವೋ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಆದರೆ ಕೊನೆಯದಾಗಿ ಸುರೇಶ್ ಅಂಗಡಿಗೆ ಮಣೆ ಹಾಕಿದೆ BJP. ಸೊ ಕಾಂಗ್ರೆಸ್ ಕೂಡ ಇದಕ್ಕೆ ನೇರ ಹಣಾಹಣಿಯನ್ನು ಒಡ್ತಾ ಇದೆ. ಬೆಳಗಾವಿ ಲೋಕಸಭೆ ಚುನಾವಣಾ ಫೈಟ್ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ನಡೆಯಲಿದೆ. ಕೇಸರಿ ಪಾಳ್ಯದಿಂದ 4ನೇ ಬಾರಿಯೂ ಗೆಲ್ಲುವ ಅಭ್ಯರ್ಥಿಯಾಗಿರುವ ಸಂಸದ ಸುರೇಶ್ ಅಂಗಡಿ ಅವರನ್ನೇ ಕಣಕ್ಕಿಳಿಸಿದ್ದಾರೆ. ಎಲ್ಲಾ ಸಮುದಾಯದ ಜನರು ಮತ್ತು ಎಲ್ಲಾ ಪಕ್ಷದ ನಾಯಕರನ್ನ ಒಗ್ಗೂಡಿಸಿಕೊಂಡು ಹೋಗುವ ಸಾಮರ್ಥ್ಯ ಸುರೇಶ್ ಅಂಗಡಿ ಅವರಿಗಿದೆ.
ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಜನಪರ ಯೋಜನೆಗಳು ಇವೆಲ್ಲವೂ ಬಿಜೆಪಿಗೆ ಮತ್ತೆ 2019ರ ಚುನಾವಣೆಯಲ್ಲಿ ಗೆಲುವಿಗೆ ಪೂರಕವಾಗಿದೆ. ನಮ್ಮ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ. ಯಾವ ಥರ ಭಾರತದ ಸೈನ್ಯ ಗಡಿ ಕಾಯ್ತದನೋ ಅದೇ ಥರ ಈ ಕಾಂಗ್ರೆಸ್ಸಿನ ಗಠಬಂಧನ, ಲೂಟ್ಕೋರ್ ಬಂಧನ. ಇಟ್ ಈಸ್ ನಾಟ್ ಗಠಬಂಧನ್, ಇಟ್ ಈಸ್ ಲೂಟ್ಕೋರ್ ಬಂಧನ್. ಈ ಲೂಟ್ಕೋರ್ ಬಂಧನದಿಂದ ನಮ್ಮ ಜನ ಎಚ್ಚರವಾಗಿದ್ದಾರೆ. ಅದಕ್ಕೆ ಅವು ಪರಿವಾರದ ಪಕ್ಷಗಳು, ಯಾವುದೂ ರಾಷ್ಟ್ರೀಯ ಪಕ್ಷಗಳಾಗಿಲ್ಲ. ಇವತ್ತು ದೇಶದ ಒಂದು ಭದ್ರತೆ, ದೇಶದ ಒಂದು ಸುಸೂತ್ರವಾದಂಥ ಆಡಳಿತ, ಬಡ ಜನರ ಕೆಲಸ ಮಾಡುವಂಥ ಪಕ್ಷ ಯಾವುದಾದ್ರಿಂದ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ. ಸೊ ಅದಕ್ಕೆ ನಮ್ಮ ಕೆಲಸ ತುಂಬ ಚೆನ್ನಾಗಿ ನಡೀತದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲುವ ಮೂಲಕ ತನ್ನ ಛಾಪನ್ನು ಮೂಡಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 33 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿವೆ. ಅದರಲ್ಲಿ ಸುಮಾರು 19 ಜಿಲ್ಲಾ ಪಂಚಾಯಿತಿ ಸ್ಥಾನಗಳು ನಮ್ಮವಾಗಿವೆ. ಮತ್ತು ಅನೇಕ ಸಂಘ ಸಂಸ್ಥೆಗಳು, ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಈ ರೀತಿ ಬೇರೆ ಬೇರೆ ಸಂಘಟನೆಗಳಲ್ಲಿ ನಮ್ಮ ಪಕ್ಷದ ಪಾಲಿದೆ. ಹೀಗಾಗಿ ನಾವು ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸ್ತೇವೆ ಮತ್ತು ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಬಹುಮತದ ಲೀಡ್ನಲ್ಲಿ ನಾವು ಗೆದ್ದುಕೊಳ್ಳುವಂಥ ಎಲ್ಲ ಅವಕಾಶಗಳು ಇವತ್ತು ನಮ್ಮ ಎದುರಿಗಿವೆ. ಬೆಳಗಾವಿ ಲೋಕಸಭಾ 100ಕ್ಕೆ 100 ಈ ಸಲನೂ ನಾವು ಗೆಲ್ತೀವಿ. ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ಸು ಒಡೆದ ಮನೆ, 4 ಗುಂಪುಗಳಲ್ಲಿ ಒಡೆದು ಹೋಗಿದೆ. ಮತ್ತು ನರೇಂದ್ರ ಮೋದಿಯವರ ನೇತೃತ್ವ ಇನ್ನೂ ಈ ದೇಶಕ್ಕೆ ಬೇಕಾಗಿದೆ ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಚಿಂತನೆ ಎಲ್ಲ ಯುವಕರಲ್ಲಿ, ಜನರಲ್ಲಿದೆ. ಭಾಳ ಸುಂದರವಾದಂಥ 5 ವರ್ಷಗಳ ಆಡಳಿತವನ್ನು ಬಿಯಾಂಡ್ ಎನಿ ಅಲಿಗೇಷನ್ಸ್, ಕರಪ್ಷನ್ ಮುಕ್ತವಾದಂಥ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಜನ ಇವತ್ತು, ಇಡೀ ರಾಷ್ಟ್ರದ ಜನತೆ ಇವತ್ತು ಮೋದಿ ನೇತೃತ್ವವನ್ನು ಒಪ್ಕೊಂಡಿದ್ದಾರೆ. ಆದ್ದರಿಂದ ಪರ್ಯಾಯವಾದಂಥ ನರೇಂದ್ರ ಮೋದಿಯವರಿಗೆ ಪರ್ಯಾಯವಾದಂಥ ಯಾವುದೇ ಅಭ್ಯರ್ಥಿ ಪ್ರಧಾನಮಂತ್ರಿ ಇಲ್ಲ ಈ ದೇಶದಲ್ಲಿ. ಆದ್ದರಿಂದ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ಬೆಳಗಾವಿ ಲೋಕಸಭೆಯಲ್ಲಿ ಈಗಾಗಲೇ ಎಲ್ಲ ಹಂತದ ಸಂಘಟನಾತ್ಮಕವಾದಂಥ ಚಟುವಟಿಕೆಗಳ ಮುಖಾಂತರ ನಾವು ಲೋಕಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ಧವಾಗಿದ್ದೇವೆ ಮತ್ತು ಇದನ್ನು ನಾವು ಗೆದ್ದೇ ತೀರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವಿ.ಎಸ್. ಸಾಧುನವರ ಬೈಲಹೊಂಗಲ ತಾಲೂಕಿನವರಿಗೆ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ. ಸಾಧುನವರ ಸಹಕಾರಿ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದಾರೆ. ಒಂದೇ ಬಾರಿ ಎಂಎಲ್ಸಿಗೆ ಸ್ಪರ್ಧಿಸಿ ಪರಾಭವಗೊಂಡಿದ್ದಾರೆ. ಈಗ ಲೋಕಸಭೆಗೆ ಸ್ಪರ್ಧೆ ಮಾಡಿ ಸ್ಥಳೀಯ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ 16 ನಾಯಕರು ಟಿಕೆಟ್ ಗಿಟ್ಟಿಸಿಕೊಳ್ಳುವ ರೇಸ್ನಲ್ಲಿದ್ದರೂ ಅದರಲ್ಲಿ ಯಶಸ್ವಿಯಾಗಿದ್ದು ಇದೇ ಸಾಧುನವರ. ಸಿಗ್ತದ ಅಂತ ನನಗೆ ಹೋಪ್ಸ್ ಭಾಳ ಇತ್ತು. ಯಾಕಂದರೆ ನನಗೆ ಮೆರಿಟ್ ಇತ್ತು. ಯಾಕಂದ್ರೆ ನಾನು ಇಷ್ಟೆಲ್ಲ ಫೀಲ್ಡಲ್ಲಿ ಕೆಲಸ ಮಾಡಿದ್ದೆ. ನಾನು ಈಗ 3-4 ಟೈಮ್ ಟಿಕೆಟ್ ಕೇಳಿದ್ದೆ. ಅಸೆಂಬ್ಲಿಗೆ 2 ಸಲ ಕೇಳಿದ್ದೆ ಮತ್ತು ಕೌನ್ಸಿಲಿಗೆ ಕೇಳಿದ್ದೆ. ನನಗೆ ಈ ಅಪಾರ್ಚುನಿಟಿ ಸಿಕ್ಕಿರಲಿಲ್ಲ. ಈ ಸಲ ನನಗೆ ಸಿಗ್ತೈತೆ ಅನ್ನುವಂಥ ಗ್ಯಾರಂಟಿ ಇತ್ತು. ಯಾಕಂದರೆ ನಾವು ಸಾಕಷ್ಟು ಕೆಲಸ ಮಾಡಿದ್ದೆ, ಇದನ್ನು ನೋಡಿ ಕೊಡ್ತಾರೆ ಅಂಥೇಳಿ ಅನ್ನುವಂಥ ನನಗೆ ಆಸೆ ಇತ್ತು. ಅವರು ಕೂಡ ಎಲ್ಲದಕ್ಕಿಂತ ಬರೀ ದುಡ್ಡು ಖರ್ಚು ಮಾಡೋರು ಅಷ್ಟೇ ಕೊಡದ ಇಂಥ ಒಳ್ಳೆಯ ಕ್ಯಾಂಡಿಡೇಟಿಗೆ, ಯಾರಿಗೆ ನೆಟ್ವರ್ಕ್ ಅದ, ಯಾರಿಗೆ ಜನರ ಸಂಪರ್ಕ ಅದ, ಅಂಥವ್ರಿಗೆ ಕೊಟ್ಟರೆ ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಆರಿಸಿ ಬರ್ತೈತೆ ಅಂಥೇಳಿ ವಿಚಾರ ಮಾಡಿ ನನಗೆ ಈ ಟಿಕೆಟ್ ಕೊಟ್ಟಿದ್ದಾರೆ. ಈಗಾಗಲೇ ಚುನಾವಣೆ ಬಗ್ಗೆ ನಾವು ಪೂರ್ವ ತಯಾರಿ ಪ್ರಾರಂಭ ಮಾಡಿದ್ವಿ. ಅದು ಬೆಳಗಾವಿ ಇರ್ಬೋದು ಅಥವಾ ಇನ್ನೇ ರಾಜ್ಯದಲ್ಲಿ ಕೂಡ ಈಗ ನಮ್ಮ ಪಕ್ಷ ಸಾಕಷ್ಟು ಮುಂಜಾಗ್ರತೆ ಕ್ರಮ ವಹಿಸಿ ಕೆಲಸ ಮಾಡ್ತಾಯಿದೆ. ಸೊ ಇನ್ನು ಚುನಾವಣೆ ಘೋಷಣೆ ಆಗಬೇಕಷ್ಟೇ ಬಾಕಿ ಇದೆ. ಅದರಲ್ಲಿ ಕಾಯ್ತಾ ಇದ್ದೀವಿ. ಕಳೆದ ಸಾರಿ ಮೋದಿ ಅವರಷ್ಟು ಗಾಳಿಯಲ್ಲಿ ಕೂಡ ನಾವು 1,30,000 ಸೋತಿದ್ವಿ. ಸೊ ಆ ಗಾಳಿ, ಆ ವಾತಾವರಣ ಇಲ್ಲವೇ ಇಲ್ಲ. ಸೊ ನಮ್ಮ ಪಕ್ಷದ ಪರವಾಗಿ ಅನುಕೂಲ ಇದೆ. ಸೊ ನಾವು ಗೆಲ್ಲಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಕಳೆದೆರಡು ಚುನಾವಣೆಗಳಿಂದ ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಸಿಕ್ಕಿದೆ. ಬಿಜೆಪಿಯ ಸುರೇಶ್ ಅಂಗಡಿ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಸಾಧಿಸುವ ಯತ್ನದಲ್ಲಿರುವುದಂತೂ ಸತ್ಯ. ಬೆಳಗಾವಿ ಲೋಕಸಭೆಯಲ್ಲಿ ಇರುವ ಮತದಾರರಷ್ಟು ಯಾವ ಮತದಾರ ಒಲವು ಯಾರ ಕಡೆ ಇದೆ ಅನ್ನೋದನ್ನು ಬ್ರೇಕ್ ಆದ ನಂತರ ಹೇಳ್ತೀವಿ. ವಿರಾಮದ ನಂತರ ಮತ್ತೆ ಮಹಾಭಾರತ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಾವಿ ಲೋಕಸಭೆಯಲ್ಲಿ ಜಾತಿ ಲೆಕ್ಕಾಚಾರ ಜೋರಾಗಿದೆ. ಹಾಗಾದರೆ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ, ಜೊತೆಗೆ ಯಾವ ಜಾತಿಯವರು ಯಾವೊಂದು ಪಕ್ಷಕ್ಕೆ ಅನುಕೂಲವಾಗುತ್ತೆ ಎಲ್ಲ ಲೆಕ್ಕಾಚಾರವನ್ನು ಹೇಳ್ತೀವಿ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಭಿನ್ನ ಮತ ಬಿ ಜೆ ಪಿಗೆ ಮತ್ತೆ ವರದಾನವಾಗುತ್ತಾ, ರಮೇಶ್ ಜಾರಕಿಹೊಳಿಯ ನಡೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಥವಾ ಬಿ ಜೆ ಪಿಗೆ ಲಾಭ ಆಗುತ್ತೆ, ಎಲ್ಲವನ್ನು ನೋಡ್ಕೊಂಬರೋಣ.
ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳವಿದು. ಬೆಳಗಾವಿಯಲ್ಲಿ ಹೇಗಿದೆ ಸಂಸದರ ಸಾಧನೆ? ಕಿತ್ತೂರು ಚೆನ್ನಮ್ಮ ಆಳಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮಡಿದ ನಾಡಿನಲ್ಲಿ ತಲತಲಾಂತರಗಳಿಂದ ಕನ್ನಡ ಮತ್ತು ಮರಾಠಿ ಭಾಷಿಕರ ನಡುವಿನ ಕದನ ಬೂದಿ ಮುಚ್ಚಿದ ಕೆಂಡದಂತೆ ಯಾವಾಗಲೂ ಉರಿಯುತ್ತಲೇ ಇರುತ್ತೆ. ಇದು ಮತಗಳನ್ನು ಸೆಳೆಯುವಲ್ಲಿ ಕೂಡ ಭಾರೀ ಮಹತ್ವ ಪಡೆದಿದೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಮತದಾರ ಮಣೆ ಹಾಕಲಿದ್ದಾನೆ ಎಂಬುದು ಭಾರೀ ಕುತೂಹಲದ ಸಂಗತಿಯಾಗಿದೆ. ಏನೊಂದು ಈ ಜಾತಿ ಸಮೀಕರಣದ ಲೆಕ್ಕಾಚಾರ ಎಷ್ಟು ಪರಿಣಾಮ ಬೀರುತ್ತೆ ಹೇಗೆ? ಬೆಳಗಾವಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಹೇಳೋದಾದರೆ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಇತಿಹಾಸವನ್ನು ಗಮನಿಸಿದರೆ 1957ರಲ್ಲಿ ಅವಾಗಿ ಚುನಾವಣೆಯನ್ನು ಆರಂಭ ಆದವು. ಆ ಚುನಾವಣೆ ಆರಂಭ ಆದ ನಂತರ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಪ್ರಬಲವಾಗಿತ್ತು. ಕಾಂಗ್ರೆಸ್ನಿಂದ ಯಾರೇ ಚುನಾವಣೆ ನಿಂತರೂ ಸಹಿತ ಆರಿಸಿ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಇತ್ತು ಮತ್ತು ಆ ರೀತಿ ಆಯಿತು. ಆವಾಗ ಬರೀ ಈಗಿನ ಜಾತಿ ವ್ಯವಸ್ಥೆ ಅಷ್ಟೊಂದು ಇರಲಿಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟು ಇಲ್ಲಿ ಬ್ರಾಹ್ಮಣರು ಆರಿಸಿ ಬಂದದ್ದನ್ನು ಉದಾಹರಣೆ ಇದೆ, ಮುಸಲ್ಮಾನರು ಆರಿಸಿ ಬಂದದ್ದು ಉದಾಹರಣೆ ಇದೆ. ಆದರೆ 62ರೊಳಗೆ ಏನು ಬಲವಂತರಾವ್ ದಾತಾರ್ ಅವರು ಇಲ್ಲಿಂದ ಆರಿಸಿವಾದ್ರು. ಅವರು ನೆಹರು ಕ್ಯಾಬಿನೆಟ್ದೊಳಗೆ ಗೃಹ ಮಂತ್ರಿ ಆಗಿದ್ದರು. 67ರಾಗ MN ನಾಗನೂರು ಅಂತ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಇಲ್ಲಿಂದ ಆರಿಸಿವಾದ್ರು ಲೋಕಸಭೆಗೆ. ಅವ್ರು ಮುಸ್ಲಿಂ ಇದ್ದರು. ಆದರೆ 72ರ ನಂತರ ಲಿಂಗಾಯತ್ ಕ್ಯಾಂಡಿಡೇಟ್ ಇಲ್ಲಿ ಕೊಟ್ಟರು. AK ಕೊಟ್ರ ಶೆಟ್ಟಿ ಇರ್ಬೋದು. 72 ಮತ್ತು 78ರಲ್ಲಿ AK ಕೊಟ್ರ ಶೆಟ್ಟಿ ಅವರು ಬೆಳಗಾವಿ ಲೋಕಸಭೆಯಿಂದ ಆರಿಸಿವಾದ್ರು. 80ರಿಂದ 4 ಸಲ SB ಸಿದ್ನಾಳ್ ಅವರು ಆರಿಸಿ ಬಂದಾರೆ. 80, 84, 89 ಹಾಗೂ 91. ಆಮೇಲೆ 89 ಅದು ಆಮೇಲೆ 80 ಲಿಂಗಾಯತ್ ಕ್ಯಾಂಡಿಡೇಟನೇ ಇಲ್ಲಿ ಲಿಂಗಾಯತ್ ಕ್ಯಾಂಡಿಡೇಟ್ ಆರಿಸಿ ಬರ್ತಿದ್ರು. ಲೋಕಸಭಾ ಚುನಾವಣೆ ಸ್ಥಳೀಯ ವಿಚಾರಗಳ ಜೊತೆಗೆ ರಾಷ್ಟ್ರೀಯ ವಿಚಾರಗಳ ಮೇಲೆ ಮತದಾರ ಪ್ರಭು ನಿರ್ಧಾರ ಮಾಡ್ತಾರೆ. ಕೇಂದ್ರ ಮೋದಿ ಸರ್ಕಾರದ ಆಡಳಿತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದ ಮೇಲೆ ನಂಬಿಕೆ ಇದೆ. 4ನೇ ಬಾರಿ ಸುರೇಶ್ ಅಂಗಡಿ ಅವರನ್ನ ಗೆಲ್ಲಿಸಿದ್ರೆ ಬೆಳಗಾವಿ ಜಿಲ್ಲೆಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಪಕ್ಕ ಅಂತಾರೆ ಜನರು. BJP ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅದಕ್ಕೆ ಇದು ಒಳ್ಳೆಯದಾಗ್ತದೆ. 1 ರ್ಯಾಂಕ್ 1 ಪೆನ್ಷನ್ ಅಥವಾ ಮೇಕ್ ಇನ್ ಇಂಡಿಯಾ ಎಲ್ಲ ಏನು ಕೆಲಸ ಮಾಡಿದಾರೋ ಅದು ಒಳ್ಳೆ ಮಾಡ್ತಾ ಇದ್ದಾರೆ. ತಾವು ನಿವೃತ್ತ ಸೈನಿಕರ ಹೇಗೆ? ಹಾಂ, ಸೈನಿಕರು 1 ರ್ಯಾಂಕ್ 1 ಪೆನ್ಷನ್ ನರೇಂದ್ರ ಮೋದಿ ಅವರಿಂದ ಆಗಿದೆ, ತಲುಪಿದೆ. ಹಾಂ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಈ ಬೆಳಗಾವಿ ವಿಭಾಗದ ವತಿಯಿಂದ ಸುರೇಶ್ ಅಂಗಡಿ ಅವರಿಗೆ ಮತ್ತೆ ಟಿಕೆಟನ್ನು ಕೊಟ್ಟು ಅವ್ರನ್ನ ಮರು ಆಯ್ಕೆ ಮಾಡಬೇಕಂದ್ರೆ ಮತದಾರರ ಒಲವು ತೋರಿಸ್ತಾ ಇದ್ದಾರೆ ಅಂತ. BJP ಅಲ್ಲಿ ಹೆಚ್ಚಾಗಿದೆ. ಮೋದಿಯವರ ಕೆಲಸ ಮತ್ತು ಕಾರ್ಯಗಳಿಂದ ಬೆಳಗಾವಿದ BJP ಅಂತರದಿಂದ ಜಯ ಆಗ್ತೈತೆ ಅಂತ ನಮ್ಗೆ ಅನ್ಸುತ್ತೆ. ಬೆಳಗಾವಿ ಕ್ಷೇತ್ರದಲ್ಲಿ ಹೇಗಿದೆ ಜಾತಿ ಲೆಕ್ಕಾಚಾರ? ಯಾವ ಸಮುದಾಯದವರು ಯಾರ ಪರ? ಇನ್ನು ಜಾತಿ ಇಂಪ್ಯಾಕ್ಟ್ ಆಗುತ್ತಾ? ಅಂದ್ರೆ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಜಾತಿವಾರು ಲೆಕ್ಕಾಚಾರ ಖಂಡಿತವಾಗಿಯೂ ಪ್ರಭಾವ ಬೀರುತ್ತೆ. ಯಾಕೆಂದ್ರೆ ಇಲ್ಲಿ ಲಿಂಗಾಯತ ಸಮುದಾಯ ಮೊದಲ ಸ್ಥಾನದಲ್ಲಿದ್ರೆ 2ನೇ ಸ್ಥಾನದಲ್ಲಿ ಕುರುಬ ಸಮುದಾಯವಿದೆ, 3ನೇ ಸ್ಥಾನದಲ್ಲಿ ಮರಾಠ ಸಮುದಾಯವಿದೆ. ಅನಂತರ SC ST ಅಲ್ಪಸಂಖ್ಯಾತರು, ಉಪ್ಪಾರ, ಬ್ರಾಹ್ಮಣ, ನೇಕಾರರು, ಗಂಗಾ ಮತಸ್ಥರು, ಹಣಬರು ಹೀಗೆ ಬೇರೆ ಬೇರೆ ಸಮುದಾಯಗಳಿವೆ. BJP ಮತ್ತು ಕಾಂಗ್ರೆಸ್ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಚುನಾವಣಾ ರಣತಂತ್ರವನ್ನ ರೂಪಿಸುತ್ತಿದೆ. ಲಿಂಗಾಯತ ಅಸ್ತ್ರ ಬಳಸಿದ BJP ಹಾಲಿ ಸಂಸದ ಸುರೇಶ್ ಅಂಗಡಿ ಸತತ 3 ಬಾರಿಗೆ ಗೆಲುವು ಸಾಧಿಸಿದ್ದಾರೆ. ಇಲ್ಲಿ BJPಗೆ ಲಿಂಗಾಯತ ಮತ್ತು ಮರಾಠ ಸಮುದಾಯದವರ ಒಲವು ಜಾಸ್ತಿ ಇದೆ. ಅದೇ ಕಾಂಗ್ರೆಸ್ಸಿಗೆ ಲಿಂಗಾಯತ ಮರಾಠ ಮತಗಳ ಒಲವು ಕಮ್ಮಿ. ಹೀಗಾಗಿ ಅಹಿಂದ ಮತಗಳನ್ನೇ ನಂಬಿಕೊಂಡಿದೆ. ಆದರೆ ಅಹಿಂದ ಮತಗಳು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಹಂಚಿ ಹೋಗೋದ್ರಿಂದ BJPಗೆ ಇದು ಜಾಸ್ತಿಯಾಗಲಿದೆ. 2019ರ ಲೋಕಸಭಾ ಅಂಕಿಅಂಶಗಳನ್ನು ನೋಡೋಣ, ವಿವರಗಳು ಯಾವ ರೀತಿ ಇದೆ ಅಂತ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಸೇರಿಕೊಳ್ತವೆ. ಸೊ ಇದರಲ್ಲಿ ಒಟ್ಟು ಪುರುಷ ಮತದಾರರ ಸಂಖ್ಯೆ 8,79,618. ಮಹಿಳಾ ಮತದಾರರು ಇಲ್ಲಿ 8,39,686. ಸೊ ಒಟ್ಟು ಮತದಾರರು 17,19,305 ಮತದಾರರಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜಾತಿವಾರು ಮತಗಳನ್ನು ನೋಡೋಣ ಎಷ್ಟಿದ್ದಾವೆ ಅಂತ. ಲಿಂಗಾಯತ ಇಲ್ಲಿ 4,50,000 ಮತದಾರರಿದ್ದಾರೆ. ಮರಾಠ ಸಮುದಾಯದ 2 ಲಕ್ಷ ಮತದಾರರಿದ್ದಾರೆ. ಮುಸ್ಲಿಂ ಸಮುದಾಯದ 1,84,000 ಮತಗಳು. ಕುರುಬ ಸಮುದಾಯದ 2.5 ಲಕ್ಷ ಮತಗಳಿದ್ದಾವೆ. SC ಸಮುದಾಯದ 1,67,000. ST ಸಮುದಾಯದ 80,000 ಮತದಾರರಿದ್ದಾರೆ. ನೇಕಾರ ಸಮುದಾಯದ 70,000 ಮತಗಳಿದ್ದಾವೆ. ಉಪ್ಪಾರ ಸಮುದಾಯದ 50,000 ಮತಗಳಿದ್ದಾವೆ. ಹಣಬರ ಸಮುದಾಯದ 15,000 ಮತಗಳಿದ್ದಾವೆ. ಬ್ರಾಹ್ಮಣ ಸಮುದಾಯದ 37,000.
ರೆಡ್ಡಿ ಸಮುದಾಯದ 28,000 ಮತಗಳು ಮತ್ತು ಇತರೆ ಸಮುದಾಯದ ಸುಮಾರು 1,40,000 ಮತಗಳಿದ್ದಾವೆ. ಒಟ್ಟಾರೆ 1951ರಲ್ಲಿ ಮುಂಬೈ ರಾಜ್ಯ ಇದ್ದಾಗಿನಿಂದಲೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಿಡಿತದಲ್ಲಿ ಇದ್ದಿದ್ದ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕಳೆದೆರಡು ಚುನಾವಣೆಗಳಿಂದ ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಸಿಕ್ಕಿದೆ. ಬಿಜೆಪಿಯ ಸುರೇಶ್ ಅಂಗಡಿ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಗೆಲುವು ಸಾಧಿಸುವ ಯತ್ನದಲ್ಲಿದ್ದಾರೆ. ಅದಕ್ಕೆ ಮತದಾರನ ಉತ್ತರವೇನು ಅನ್ನೋದೇ ಈಗಿರುವ ಕುತೂಹಲ. ಒಂದು ಕಾಲದಲ್ಲಿ ಬೆಳಗಾವಿ ಲೋಕಸಭೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಈಗ ಬೆಳಗಾವಿ ಲೋಕಸಭೆ BJPಯ ಭದ್ರಕೋಟೆ. 3 ಬಾರಿ ಗೆದ್ದಿರುವ ಸಂಸದ್ ಸುರೇಶ್ ಅಂಗಡಿ 4ನೇ ಬಾರಿ ಕೂಡ ಕಣಕ್ಕಿಳಿತಾ ಇದ್ದಾರೆ. 4ನೇ ಬಾರಿ ಗೆಲ್ಲುವ ಹುಮ್ಮಸ್ಸಿನಲ್ಲಿ ಸುರೇಶ್ ಅಂಗಡಿ ಇದ್ದರೆ BJPಯ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ಕಾಂಗ್ರೆಸ್ ಕೂಡ ರಣತಂತ್ರ ರೂಪಿಸ್ತಾ ಇದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಕೂಡ ಲಿಂಗಾಯತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತಾ ಇದೆ. ಅದೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ನಿಗೂಢ ನಡೆ, ಇದರ ಲಾಭ BJPಗೆ ಆಗುತ್ತಾ ಅಥವಾ ಕಾಂಗ್ರೆಸ್ಗೆ ಆಗುತ್ತಾ ಅನ್ನೋದು ಕಾಲವೇ ಉತ್ತರಿಸಲಿದೆ. ಒಟ್ಟಾರೆ ಹೇಳಬೇಕಾದ್ರೆ ಬೆಳಗಾವಿ ಲೋಕಸಭೆಯ BJP ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಹಣೆಬರಹ ಮತದಾರರ ಕೈಯಲ್ಲಿದ್ದು, ಇದು ಇವತ್ತಿನ ಮಹಾಭಾರತ ಮಹಾಸಂಗ್ರಾಮದ ಕಾರ್ಯಕ್ರಮ. ನಾಳೆ ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಇದೇ ಈ ಹೊತ್ತಿನ ವಿಶೇಷ. TV5 ವಾಸ್ತವದ ಪ್ರತಿರೂಪ.